ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನ ನಮ್ಮ ಕಾರ್ಯಕರ್ತರು ಮತ್ತು ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ಕೊಡ್ಲಿಕ್ಕಿದ್ದಾರೆ. ಸಮಯ ಬರ್ತದೆ ನಿಮಗೆ. ನೀವು ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದವರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ? ಸರ್ಕಾರ ಪಾಕಿಸ್ತಾನದ ವಿರುದ್ಧ ಜೈಕಾರ ಹಾಕಿದವರಿಗೆ ನಿಮಗೆ ಇಲ್ಲಿ ತನಕ ಯಾವುದೇ ರೀತಿಯ ಕಾನೂನಿನ ಕ್ರಮ, ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ನಿಮ್ಗೆ ಆಗಲಿಲ್ಲ. ಆದರೆ ಈ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ಶಾಸಕರಾಗಿರುವಂತಹ ಹಿರಿಯ ಒಬ್ಬ ಶಾಸಕನ ಮೇಲೆ ನೀವು ಯಾವ ರೀತಿ ಗೂಂಡಾದ ರೀತಿಯಲ್ಲಿ ನೀವು ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀರಿ. ತಕ್ಷಣ ಬಂಧಿಸುವಂತಹ ಕೆಲಸವನ್ನು ಮಾಡಿದ್ದೀರಿ. ಅವರ ವಕೀಲರಿಗೆ ಮಾತಾಡುವಂತಹ ಅವಕಾಶವನ್ನು ನೀವು ಕೊಡಲಿಲ್ಲ. ಎಲ್ಲ ಕಾನೂನು ವಿರುದ್ಧ ಗೂಂಡಾ ಸಂಸ್ಕೃತಿಯನ್ನ ನೀವು ಈ ರಾಜ್ಯದಲ್ಲಿ ಪ್ರಯೋಗ ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಈ ಗೂಂಡಾ ಸರ್ಕಾರದ ವಿರುದ್ಧ ಇವರಿಗೆ ಪ್ರತಿಭಟನೆ ಮಾಡುವುದರ ಮುಖಾಂತರ ಹಾಗೂ ಪಾಠವನ್ನು ಕಲಿಸುವಂತಹ ಶಕ್ತಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಿದೆ. ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧ ನಾವು ಏನೇನು ಮಾಡಲಿಕ್ಕೆ ಸಾಧ್ಯವೋ ಅದನ್ನ ಎಲ್ಲವನ್ನು ಒಟ್ಟಿಗೆ ನಾವು ಮಾಡುವ. ಈ ಒಂದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾಗಿರಿ ಅದರ ವಿರುದ್ಧ ಇವತ್ತು ಪುತ್ತೂರಿನ ನಮ್ಮ ಮಂಡಲದ ಈ ಒಂದು ಹೋರಾಟದಲ್ಲಿ ಅಪ್ಪಯ್ಯಣ್ಣ, ಲೋಕೇಶ್ ಹೆಗಡೆ, ಸುರೇಶ್ ಆಳ್ವರಂತ ಹಿರಿಯರು ಮತ್ತೊಮ್ಮೆ ನೆನಪು ಮಾಡುವಂತ ಸಂದರ್ಭ ಇವತ್ತು ಈ ದೇಶದಲ್ಲಿ ಆಗ್ತಾ ಇದೆ. ಈ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ರಾಜ್ಯದಲ್ಲಿ ಅಂದ್ರೆ ಪ್ರಜಾಪ್ರಭುತ್ವದ ದೇಗುಲ ಎನ್ನುವಂತ ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕರ ಅಂತ ರಾಹುಲ್ ಗಾಂಧಿ ಅವರು ಸುಮಾರು 90 ವರ್ಷದ ಸಾರಂಗಿ ಎನ್ನುವಂತ ನಮ್ಮ ಒಬ್ಬ ಲೋಕಸಭಾ ಸದಸ್ಯರು, ಮಾಜಿ ಸಚಿವರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಪ್ರಜಾಪ್ರಭುತ್ವದ ದೇಗುಲ ಆ ಒಂದು ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ದೇಗುಲ ಎನ್ನುವಂತ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರ ಆ ಒಂದು ಸಮ್ಮುಖದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಕೆಲಸವನ್ನು ಆ ದೇಶದ್ರೋಹಿಗಳು ಮಾಡಿತು. ಇನ್ನೊಂದು ಪ್ರಜಾಪ್ರಭುತ್ವದ ದೇಗುಲ ಬೆಳಗಾಮಲ್ಲಿರುವಂತ ಸುವರ್ಣಸೌಧದಲ್ಲಿ ಮಾಜಿ ಮಂತ್ರಿಗಳ ಅಂತ ನಮ್ಮ ಸಿ.ಟಿ. ರವಿಯವರ ಮೇಲೆ ಒಬ್ಬ ಮಂತ್ರಿಯ ತಮ್ಮ, ಮಂತ್ರಿಯ ಪಿಎ, ಮಂತ್ರಿಯ ಗೂಂಡಗಳು ಹಲ್ಲೆ ಮಾಡುವಂತ ಒಂದು ನೀಚ ಕೃತ್ಯಕ್ಕೆ ಇವತ್ತು ತಲುಪಿದ್ದಾರೆ. ಅಂದ್ರೆ ಇವತ್ತು ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಏನು, ಅವರ ಗೂಂಡಾಗಿರಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಇವತ್ತು ಇಡೀ ದೇಶದ ಜನ ನೋಡುವಂತ ಸಂದರ್ಭದಲ್ಲಿ ಈ ಗೂಂಡಾಗಿರಿಗೆ ಇತಿಶ್ರೀ ಹಾಕಬೇಕು. ಈ ಯಾರು ಈ ಗೂಂಡಾಗಿರಿಯಲ್ಲಿ ನಿರತರಾಗಿದ್ದಾರೋ ಅವರನ್ನು ತಕ್ಷಣ ಬಂಧನ ಮಾಡಬೇಕು. ಅವರನ್ನು ಬಂಧಿಸಿ ಅವರಿಗೆ ಸೂಕ್ತ ಆ ಒಂದು ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತಾ ಇದೆ. ಇವತ್ತು ಕರ್ನಾಟಕರ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಹರೀಶ್ ಪೂಂಜಾ ಇರಬಹುದು, ವೇದವ್ಯಾಸ್ ಕಾಮತ್ ಇರಬಹುದು, ಭರತ್ ಶೆಟ್ಟಿ ಇರಬಹುದು, ನಳಿನ್ ಕುಮಾರ್ ಕಟೀಲ್ ಇರಬಹುದು, ಯಾರ್ಯಾರು ನಾಯಕರಿದ್ದಾರೋ ಅವರ ಮೇಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈಷಮ್ಯದ ಆ ಒಂದು ದ್ವೇಷವನ್ನು ಕಾರುವಂತ ಕೆಲಸ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯುವಕರನ್ನು ದಮನಿಸುವಂತ ಕೆಲಸ ಮಾಡ್ತಾ ಇದೆ. ಯಾವಾಗ ಇವತ್ತು ಸಿ.ಟಿ. ರವಿ ಅವರ ಆ ಒಂದು ಬಂಧನ ಆಯಿತು, ಇಂತಹ ಸಂದರ್ಭದಲ್ಲಿ ನ್ಯಾಯವಾದಿಗಳನ್ನು ಒಳಗೆ ಬಿಡುವಂತ ಕೆಲಸ ಮಾಡಲಿಲ್ಲ. ಏನು ಸಿ.ಟಿ. ರವಿ ಅವರ ಮೇಲೆ ಹಲ್ಲೆ ಆಗಿದೆ, ಸಿ.ಟಿ. ರವಿ ಅವರು ಇದನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರ ನಿರಂತರ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಭಾರತೀಯ ಜನತಾ ಪಾರ್ಟಿ ಬದ್ಧರಾಗಿದೆ. ಬಹುಶಃ ಕಾಂಗ್ರೆಸ್ನವರಿಗೆ ಇದು ಕೊನೆಗಾಲ ಅಂತ ಅನುಭವಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ. ಏನೇನು ಭ್ರಷ್ಟಾಚಾರವನ್ನು ಮಾಡಬಹುದಾ ಆ ಎಲ್ಲ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಖಜಾನೆಯನ್ನು ಯಾವ ರೀತಿ ಲೂಟಿ ಮಾಡಬಹುದಾ ಆ ಲೂಟಿ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಹೆಂಡತಿಯ ಹೆಸರಲ್ಲಿ ಎಷ್ಟು ಸೈಟ್ಗಳನ್ನು ನುಂಗಬಹುದಾ ಆ ಕೆಲಸವನ್ನು ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಇವತ್ತು ಒಂದು ರೀತಿಯ ಅರಾಜಕತೆ ಇವತ್ತು ಈ ರಾಜ್ಯದಲ್ಲಿ ಬಹುಶಃ ನಾನು ಕಂಡುಕೊಂಡಾಗೆ ದಿವಾಳಿ ಸರ್ಕಾರವನ್ನು ನಾವು ನೋಡ್ತಾ ಇದ್ದೇವೆ. ಈ ದಿವಾಳಿ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಮುಚ್ಚಿ ಹಾಕಲಿಕ್ಕೆ ಇವತ್ತು ಈ ರೀತಿಯ ಷಡ್ಯಂತ್ರಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡುವ ಮುಖಾಂತರ ಜನರ ಮನಸ್ಸನ್ನು ಇವತ್ತು ಬೇರೆ ಕಡೆ ತಿರುಗಿಸುವಂತಹ ಒಂದು ಹುನ್ನಾರವನ್ನು ಕೂಡ ಮಾಡ್ತಾ ಇದೆ. ಬಂಧುಗಳೇ, ಇವತ್ತು ನಾವು ಈ ಪ್ರತಿಭಟನೆ ನಮ್ಮ ಉದ್ದೇಶ ಏನು ಅಂದ್ರೆ ಒಬ್ಬ ಮಾಜಿ ಸಚಿವನಿಗೆ ಆದ್ರೆ ಸಾಮಾನ್ಯ ಜನರ ಬದುಕೇನು, ಸಾಮಾನ್ಯ ಜನರು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಾದರೂ ಒಂದು
ಅರ್ಜಿ ಕೊಟ್ರೆ ಅದನ್ನು ಇವತ್ತು ಪೊಲೀಸರು ಸ್ವೀಕಾರ ಮಾಡ್ತಾರ, ಅವರಿಗೆ ನ್ಯಾಯ ಕೊಡ್ತಾರ? ಇದು ಇವತ್ತು ಮೂಲಭೂತವಾದಂತಹ ಒಂದು ಪ್ರಶ್ನೆ.